ಪೇಷಂಟ್ ಈಸ್ ಸೀರಿಯಸ್. ಬೇಗನೆ ಆಪ್ರೇಷನ್ಗೆ ರೆಡಿ ಮಾಡಬೇಕು. ಸರ್ ನಮ್ಮ ತಾಯಿ ಸರ್. ನಿಮ್ಮ ತಾಯಿ ಅಂದರೆ ಯಾರು ಸರ್? ಅದೇ ಮೀನಾಕ್ಷಿ ಅಂತ ಸರ್. ಹೌದಾ ಸರ್? ಅಮ್ಮ 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 ಅಮ್ಮ. ಶಿವು, ಇನ್ನು ಭಾಳ ಹೊತ್ತು ಬದುಕಲಪ್ಪ. ಎಷ್ಟೇ ತ್ರಾಸಾದರೂ ನಿನಗೋಸ್ಕರ ಜೀವ ಇಟ್ಟಿದ್ದೇನೆ. ಅಮ್ಮ ನಾನು ಇರೋವರೆಗೂ ಹೆದರು ಬರೋಬ್ಬ. ನನ್ನ ಜೀವ ಕೊಟ್ಟ ನೀವು ಕಾಪಾಡ್ಕೋತೀನಪ್ಪ. ಶಿವು, ಇನ್ನು ಮುಂದೆ ನಂದು ನಿಮ್ಮ ಅಕ್ಕಂದು ನಿನ್ನಪ್ಪ ಮಾತ್ರ ಕಣೋ. ನಿನ್ನಂಥ ಒಳ್ಳೆ ಮಗನ ಜೋಡಿ ಬದುಕೋ ಅವಕಾಶ ನಾನು ಕೊಡಲಿಲ್ಲ ದೇವನೇ. ಶಿವು, ನಂದು ಕೊನೆಯ ಆಸೆ ಒಂದೇ, ನಿಮ್ಮ ಅಕ್ಕನ ಜೀವ ಭಾಳ ಹಾಳು ಮಾಡ್ದ ಆ ಚಂಡಾಳನು. ನಿಮ್ಮ ಅಕ್ಕನ ಜೀವ ಭಾಳ ಹಾಳು ಮಾಡಿದ ಚಂಡಾಳನು ಭಯಂಕರ ಇರಬೇಕು. ಅಮ್ಮ ಅಮ್ಮ ಅಮ್ಮ. ನಿಮ್ಮ ಕಾಲು ಬೀಳ್ತೀವಿ ಸರ್. ನಮ್ಮ ತಾಯಿನ ಉಳಿಸ್ಕೊಡಿ ಸರ್. ಅಲ್ಲಪ್ಪ ಯಾಕೆ ಈಗ ಮಾಡ್ತಾ ಇದೆಯಾ ಸರ್? ಇಲ್ಲ ಅನ್ಬೇಡಿ ಸರ್. ಅಲ್ಲ, ನಿಮ್ಮ ತಾಯಿನ ಉಳಿಸ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದೆ, ಬಟ್ ಸಾಧ್ಯ ಆಗಲಿಲ್ಲ. ಏನು ಮಾಡೋಕ್ಕಾಗುತ್ತೆ? ನಮ್ಮ ಕೈಯಲ್ಲಿದೆಯಾ? ಸಾಕಷ್ಟು ಇಲ್ಲ, ನಾ ಪ್ರಯತ್ನ ಮಾಡಿದ್ದೀನಿ ಸಾಕಷ್ಟು. ಹಾಗೆ ಕೌಂಟ್ರದಲ್ಲಿ ದುಡ್ಡು ಕಟ್ಟಿ ನಿಮ್ಮ ತಾಯಿ ಬಾಡಿಯನ್ನು ಒಯ್ದುಬಿಡು. ಹಾಂ, ಒಯ್ದುಬಿಡು. ಓಕೆ. ಅಮ್ಮ ಹೇಳಿದ ಮಾತುಗಳೇ ಕಿವಿಯಲ್ಲಿ ಗುಡುಗುಡೋಕೆ ಶುರು ಮಾಡಿತು. ಅಮ್ಮನ ಮಕ್ಕ ಕೊನೆಯ ಸಲ ನೋಡೋ ಭಾಗ್ಯ ಏನೋ ಸಿಕ್ತು, ಆದ್ರೆ ಅಕ್ಕನ ವಿಚಾರದಲ್ಲಿ ಅದು ಕೂಡ ಕಳ್ಕೊಂಡೆ. ಏನಾಯ್ತು ಇದೆಲ್ಲ ಅನ್ನೋದಕ್ಕಿಂತ ಏನಾಗ್ಬೇಕು ಅನ್ನೋದ್ರ ಕಡೆ ನನ್ನ ಗಮನ ಜಾಸ್ತಿ ಹೋಯ್ತು. ಅಕ್ಕನ ಬಾಳು ಹಾಳು ಮಾಡಿದ ಆ ವ್ಯಕ್ತಿ ಬಗ್ಗೆ ಜಾಸ್ತಿ ತಿಳ್ಕೊಂಡೆ. ಆ ನೀಚ ಕಲ್ಕಿ ಅಂತ ಗೊತ್ತಾಯ್ತು. ಕಂಪ್ಲೇಂಟ್ ಕೊಟ್ಟರು ನ್ಯಾಯ ಸಿಗಲ್ಲ ಅಂತ ಗೊತ್ತಾಗಿ ನಾನೇ ಬದಲಾಗಿ ಮುಳ್ಳನ್ನ ಮುಳ್ಳಿನಿಂದ ತೆಗಿಬೇಕು ಅಂತ ಬೆಂಗಳೂರಿಗೆ ಬಂದು ಸೋಮನ್ ಹತ್ರ ಸೇರ್ಕೊಂಡೆ. ಪ್ರತಿ ಹಂತದಲ್ಲೂ ಕಲ್ಕಿ ವಿರೋಧ ಗೆಲ್ತಾ ಇಂಚಿಂಚು ಸಾಯಿಸ್ತಾ ಬಂದೆ. ಸಮಾಜ ನನಗೆ ರೂಢಿ ಪಟ್ಟ ಕೊಟ್ಟು, ಆದ್ರೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಹೇಳು, ನಾನು ಮಾಡಿದ ತಪ್ಪ? ಮನಸ್ಸಿನಾಗ ಇಷ್ಟೆಲ್ಲ ನೋವು ಇಟ್ಕೊಂಡು ನೀ ಖುಷಿಯಾಗಿದ್ದಿ. ಗ್ರೇಟ್. ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಲಾರ್ದ ನಿನಗೇನೇನೋ ಮಾತಾಡ್ಬಿಟ್ಟೆ. ಲಾಂಗ್ ಹಿಡ್ಕೊಂಡು ಗ್ಯಾಂಗ್ ಕಟ್ಕೊಂಡು ದಿಮಾಕ್ ಮಾಡ್ಬೇಕಂತೇಳಿ ಫೀಲ್ಡಿಗೆ ಬಂದವನಲ್ಲ, ರಿವೆಂಜ್ ತೊಗೋಬೇಕಂತ ಹೇಳಿದ ತಾಯಿ ಮತ್ತು ಮುದ್ದು ತಂಗಿಗೋಸ್ಕರ ಬಂದಿದ್ದ. ನೀನು ಕೆನಕ್ಬಾರ್ದಿತ್ತು, ಕೆನಕ್ ಬಿಟ್ಟವ್ರೆ. ಮದ ಇರೋ ಆಣೆ ಹುಚ್ಚಿಡ್ದಿರೋ ಗೂಳಿ ಸೈಲೆಂಟ್ ಆಗ್ಬೋದು, ಆದರೆ ನನ್ನ ಹುಡುಗ ಸೈಲೆಂಟ್ ಆಗೋ ಸೀನೇ ಇಲ್ಲ. ಸಂಹಾರ ಮಾಡೋ ಟೈಮ್ ಬಂದಾಯಿತು. ಕೆಟ್ಟವರಿಗೆ ಕೊನೆಗಾಲ ಸ್ಟಾರ್ಟ್ ಆಯಿತು. ಹೋಗು ಬೇಬಿ, ನಿನ್ನ ಜೊತೆ ನಾನಿದ್ದೀನಿ.
ಹೇ ರುದ್ರ, ಎಲ್ಲೋದ್ ನಾವು ಶಿವ? ಟೆರರ್ ಅಂತಿದ್ರಿ, ಟೇಷನ್ ಮೂಲೆಯಲ್ಲಿ ಬಿದ್ದಿದ್ದಾನೆ. ಸೋಮಣ್ಣ ಸತ್ತ, ಶಿವ ಜೈಲ್ ಪಾಲಾದ. ನೀವು ಹೇಳೋ ಬಿಲ್ಡಪ್ ಕೇಳಿ ದೊಡ್ಡ ಗಂಡಸು ಅನ್ಕೊಂಡಿದ್ದೆ. ತುಕಾಲಿ ನನ್ನ ಮಕ್ಕಳೆಲ್ಲ ಟೆರರ್ ಅಂತೆ. ಟೆರರಾ ಪೆರರಾ? ತುಕಾಲಿ ನನ್ನ ಮಕ್ಕಳು. ರುದ್ರ, ಏನೇ ಹೇಳು, ನೀನಿಲ್ಲ ಅಂದರೆ ಈ ಕೆಲಸ ಆಗ್ತಾ ಇರಲಿಲ್ಲ. ಅದೊಂದು ಕೆಲಸ ಒಳ್ಳೇದು ಮಾಡಿದೆ ನೀನು. ಏನು ಸರ್, ನಾವಂದ್ರೆ ಹಾಗೇನಾ? ಅಂದಂಗೆ ನಿನ್ನ ಹೆಸರು ಏನಂದೆ? ಏನು ಸರ್, ಅಷ್ಟು ಬೇಗ ನನ್ನ ಹೆಸರೇ ಮರ್ತ್ಬಿಟ್ರ? ರುದ್ರ ವೀರಭದ್ರ ಸರ್. ರುದ್ರಾಣ? ಹೌದು ಸರ್. ಒಳ್ಳೇದೆ ಒಳ್ಳೇದೆ. ಏಯ್ ಕೂತ್ಕೋರೋ, ನೀನು ನಮ್ಮ ಹುಡುಗ. ಇಲ್ಲಿ ಇಲ್ಲಿ ಬಿಡಿ. ಇಲ್ಲ, ಕೂತ್ಕೋ. ಇಕ್ಬಾಲ್ ನಿನ್ನ ಕರ್ಕೊಂಬಂದಾಗ ನಿನ್ನ ಹತ್ರ ಈ ಕೆಲಸ ಆಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ಏನು ಸರ್, ಅಷ್ಟು ಈಜಿ ಅನ್ಕೊಂಡು ಬಿಟ್ಟಿದ್ರ ನನ್ನ? ಅವತಳ ವಿತಳ ಪಾತಾಳ ರಸಾತಳ ಬೇತಾಳ ನಾಡಿದು ಬೇತಾಳ ಅಡೂನ. ನಾನಂದ್ರೆ ಸುಮ್ಮನೆ ಅನ್ಕೊಂಡಿದ್ರ? ರುದ್ರ ವೀರಭದ್ರ ಸರ್, ನಾನು ಹೇಳಿ ಕೇಳಿ ಪಕ್ಕ ಲೋಕಲ್. ಬಲೆ ರುದ್ರ ಬಲೆ, ಮೆಸ್ದೆ ನಿನ್ನ ಕೆಲಸನ. ಹೀಗೆ ನೀವು ನಮಗೆ ಸಪೋರ್ಟ್ ಕೊಡ್ತಾ ಇರಿ, ನಿಮ್ಮ ಹಿಂದೆ ಯಾವತ್ತೂ ಇರ್ತೀನಿ ಸರ್. ಏ ಬೀರಾ, ಬರೋ ಇಲ್ಲಿ. ಆ ಡೀಲ್ ಏನಾಯ್ತು ಹೋಗಿ ನೋಡ್ಕೊಂಬ ಒಂಚೂರು. ಅನ್ನ ಸತ್ತಾಗಲೇ ನಿನ್ನ ಮನೇಲಿರಲಿಲ್ಲ, ಅವಾಗಲೇ ನಿನ್ನ ಮೇಲೆ ಡೌಟ್ ಬಂದಿತ್ತು. ಮಾದ ಹೇಳಿದ ಮೇಲೆ ಕನ್ಫರ್ಮ್ ಆಯಿತು. ಅನ್ನ ತಿಂದ ಮನೆಗೆ ದ್ರೋಹ ಬಯೋದು ಹೇಗೆ ಅಂತ ನಿನ್ನ ನೋಡಿ ಕಲ್ಕೋಬೇಕು. ಶಾಕ್ ಆಗಿರ್ಬೇಕಲ್ವ ಕಲ್ಕಿ? ಸ್ಟೇಷನ್ ಮೂಲೆಯಲ್ಲಿದ್ದವನು ಇಲ್ಲಿಗೆ ಹೇಗೆ ಬಂದ ಅಂತ ಅನ್ಕೋತಾ ಇದೆಯಲ್ಲ? ಅದೇನೋ ಗಂಡಸ್ತಾನ ಅಂತ ಬೇಜಾನ್ ಮಾತಾಡ್ತಾ ಇದ್ದೆ. ಕೇಳೋ ತಿರುಪೇಶ್ ಹೋಗಿ ನನ್ನ ಮಗನೇ, ಅಷ್ಟು ಗನ್ಸಾದವನು ನಾನು ಇಲ್ಲದೆ ಇದ್ದಾಗ ನನ್ನ ದೇವ್ರ ಸೋಮನನ್ನ ಹಿಂದೆಯಿಂದ ಬಂದು ಕೊಚ್ಚಾಕ್ತಾ ಇರಲಿಲ್ಲ. ಅಷ್ಟು ಗನ್ಸಾಗಿದ್ರೆ ಫೇಸ್ ಟು ಫೇಸ್ ಬಂದು ಹೊಡಿಬೇಕಾಗಿತ್ತು. ಏಯ್ ನನ್ನ ಮಗನೇ, ಹೆಣ್ಣು ಅಂದರೆ ಸುಖ ಕೊಡೋ ವಸ್ತು ಅನ್ಕೊಂಡಿದೆಯಲ್ಲ, ನೆನಪು ಮಾಡ್ಕೋ. ಇದೇ 2 ವರ್ಷದ ಹಿಂದೆ ಗುಂಟೂರು ಹಾವೇಲಿ ಒಬ್ಬಳು ಹೆಣ್ಮಗನ ರೇಪ್ ಮಾಡಿ ಕೊಂದೆಲ್ಲ, ಅವಳು ತಮ್ಮ ನಾನು. ಅವತ್ತೇ ಎತ್ತು ಬಿಡ್ತಾ ಇದ್ದೆ ಕಲ್ಕಿ, ನಿನ್ನ ಪಾಪದ ಕೂಡ ತೊಂಬರಿಲ್ಲ. ಆದರೆ ಇವತ್ತು ಬಿಡಲ್ಲ. ನಿನಗೆ ಸಾವು ಅಂದ್ರೆ ಏನು ಅಂತ ತೋರಿಸ್ತೀನಿ, ಸಾವಿನ ಜೊತೆ ಸೆಲ್ಫಿ ತಗೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೊಡೆಯೋ ಒಂದೊಂದು ಏಟಲ್ಲೂ ಸಾವು ನಿನಗೆ ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ. ಹಿಂದ ಮನೆಗೆ ಅನ್ನ ಬಗ್ಗೆ ಇದಿಷ್ಟು ಆರ್ಟಿಕಲ್ ಅಲ್ಲಿರೋ ಟೆರರ್ ಶಿವನ ಕತೆ. ನಾನು ಮೊದಲೇ ಹೇಳ್ದಂಗೆ ಹುಟ್ಟಾನೆ ಯಾರು ನಾನು ರೌಡಿ ಆಗ್ಬೇಕು, ಕ್ರಿಮಿನಲ್ ಅಂತ ದೊಡ್ಡ ಹೆಸರು ಬರಬೇಕು ಅಂತ ಅನ್ಕೊಂಡಿರಲ್ಲ. ಸಿಚುವೇಶನ್ ಹಾಗೆ ಬಂದ್ಬಿಡತ್ತೆ. ಗೊತ್ತೋ ಗೊತ್ತಿಲ್ದೇನೋ ಅಂಡರ್ ವರ್ಲ್ಡ್ ಅನ್ನೋ ಕರಾಳ ಪ್ರಪಂಚದಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಈಗ ನಮ್ಮ ಶಿವನ ಕತೆನೇ ತಗೊಳ್ಳೋಣ. ಕೊಟ್ಟ ಮಾತು, ಅಕ್ಕ ಮತ್ತು ತಾಯಿ ಮೇಲೆ ಇಟ್ಟಿದ್ದ ಬಲವಾದ ಪ್ರೀತಿ, ತಾನು ಕಟ್ಟಿದ್ದ ನಿರೀಕ್ಷೆಯ ಗೋಪುರ ನಾಶವಾದ ಒಟ್ಟು ಪರಿಣಾಮ ಸೇರಿ ಒಬ್ಬ ಸಾಮಾನ್ಯ ಲಾರಿ ಡ್ರೈವರ್ ಶಿವನನ್ನ ಟೆರರ್ ಶಿವನಾಗಿ ಬದಲಾಯಿಸ್ತು. ಆದರೆ ನನ್ನ ಕನ್ಸರ್ನ್ ಇದಲ್ಲ. ಪಾಪ ತಮ್ದೇನು ತಪ್ಪಿಲ್ಲದೆ ಅನ್ಯಾಯವಾಗಿ ಶಿವನ ಅಕ್ಕ ಮತ್ತು ತಾಯಿ ಜೀವ ಕಳ್ಕೊಂಡ್ರು. ಅವರ ಜೀವಕ್ಕೆ ಬೆಲೆ? ಶಿವನ ಅಕ್ಕ ಮತ್ತು ತಾಯಿ ಅಷ್ಟೇ ಅಲ್ಲ, ಎಷ್ಟೋ ಅಮಾಯಕ ಹೆಣ್ಣು ಮಕ್ಕಳ ಪರಿಸ್ಥಿತಿ ಕೂಡ ಇದೆ. ಇವತ್ತಿಗೂ ದೇಶದಲ್ಲಿ ಆಗ್ತಿರೋ ರೇಪ್ಗಳ ಸಂಖ್ಯೆ ಕಡಿಮೆ ಏನಿಲ್ಲ. ಬೆಳಕಿಗೆ ಬರೋ ಕೇಸ್ಗಳು 100 ಆದರೆ ರೆಕಾರ್ಡ್ಸಲ್ಲಿ ಸಿಗದೆ ಇರೋದು 1000. ಇದಕ್ಕೆಲ್ಲ ಅಂತ್ಯ? ಮತ್ತೊಂದು ಮುಖ್ಯವಾದ ವಿಷಯ ಸ್ನೇಹಿತರೆ, ಈ ಸಮಾಜ ಮತ್ತು ಪೊಲೀಸ್ ಕೂಡ ಟೆರರ್ ಶಿವನಂತ ರೌಡಿಗಳನ್ನೇ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ. ಆದರೆ ಇದರ ಹಿಂದೆ ರಘುಪತಿ, ಕಲ್ಕಿ ಅಂತ ವೈಟ್ ಕಾಲರ್ ಕ್ರಿಮಿನಲ್ಸ್ಗಳು ಕ್ರೈಮ್ನ ಹಣೆಗೆ ಮೆತ್ಕೊಳ್ಳದೆ ಇಕ್ಬಾಲ್ ಅಂತವ್ರನ್ನ ಬಳಸ್ಕೊಂಡು ಕ್ರೈಮ್ ಮಾಡ್ತಾನೆ ಇರ್ತಾರೆ. ಇವರಿಗೆಲ್ಲ ಅಂತ್ಯ?
ನೀನು ನಡೆಯೋ ದಾರಿ ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಇದರಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ತಪ್ಪಿದೆ. ನಮ್ಮ ಪ್ರಮೋಷನ್ಗೋಸ್ಕರ ಚಿಕ್ಕ ಪುಟ್ಟ ರೌಡಿಗಳ ಒದ್ದು ಒಳಗಾಕಿ ಬಿಲ್ಡಪ್ ತೊಗೊತೀವಿ. ನೀನು ಅವನ್ನ ಸಾಯಿಸಿ ಎಷ್ಟೋ ಮನೆ ದೀಪ ಬೆಳಗಿದೆಯಾ, ಹಾಗೆ ಹೆಣ್ಮಕ್ಳು ಭಾಳ ಉಳಿಸಿದ್ಯಾ. ಸರ್, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ತುಂಬ ತಪ್ಪು ಮಾಡಿಬಿಟ್ಟಿದ್ದೀನಿ ಸರ್. ಇನ್ಮೇಲೆ ನೀವು ಹೇಳ್ದಂಗೆ ಬಾಳಿ ಬದುಕು ತೋರಿಸ್ತೀನಿ ಸರ್ ನಾನು. ಇರಲಿ ಬಿಡಿ ಶಿವ, ಈ ಕೇಸ್ನ ನಾನು ಹೇಗೋ ಕ್ಲೋಸ್ ಮಾಡ್ತೀನಿ. ಬಟ್ ನಿನ್ನ ಲೈಫ್ನಲ್ಲಿರೋ ರೌಡಿಸಮ್ ಚಾಪ್ಟರ್ನ ಕ್ಲೋಸ್ ಮಾಡಿ ಒಳ್ಳೆ ಬದುಕು ಕಟ್ಟಿಕೋ. ಆಲ್ ದ ಬೆಸ್ಟ್ ಶಿವ, ಒಳ್ಳೆ ಬದುಕು ಬಾಳಿ ತೋರಿಸು. ಸರಿ ಸರ್.